ಗುಜರಾತ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣ. ಸ್ವಾಮಿ ರಾಹುಲ್ ಗಾಂಧಿ ಹೇಳ್ತಾರೆ, ನನ್ನ ಎದುರುಗಡೆ ಕೂತವರಲ್ಲಿ ಅರ್ಧಕ್ಕರ್ಧ ಜನ BJP ಏಜೆಂಟ್ರಿದ್ದೀರಿ ಅಂತ ಹೇಳ್ತಾರೆ. ಯಾರಿಗೆ? ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗೆ ಈ ರೀತಿ ಆರೋಪ ಮಾಡ್ತಾ ಇರೋದು ರಾಹುಲ್ ಗಾಂಧಿ. ಮೋಟಿವೇಶನ್ ಮಾಡ್ಲಿಕ್ಕೆ ಹೋಗಿರೋ ಮನುಷ್ಯ. ಅವ್ರು ಹೇಳ್ತಾರೆ, ನೀವು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವ ರೀತಿಯಲ್ಲಿ ನೀವು ವೇಷ ಹಾಕ್ಕೊಂಡಿದ್ದೀರಿ, ನೀವೆಲ್ಲ ಸ್ಲೀಪರ್ ಸೆಲ್ಲು, ನೀವು ಅವಕಾಶ ಸಿಕ್ಕಾಗೆಲ್ಲ BJP ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಾರೆ. ಅಷ್ಟೇ ಹೇಳೋದಿಲ್ಲ, ಇನ್ನೊಂದು ಮಾತು ಹೇಳ್ತಾರೆ. ಏನಂತ? ನಮ್ಮ ಕಾಂಗ್ರೆಸ್ ಇದೆಯಲ್ಲ, ಇಲ್ಲಿ ಯಾವ ಕುದುರೆನ ಯಾವಾಗ ಓಡಿಸ್ಬೇಕು ಅಂತ ಯಾರಿಗೂ ಗೊತ್ತೇ ಇಲ್ಲ. ಈ ರೇಸ್ಗೆ ದಿಬ್ಬಣದ ಕುದುರೆಯನ್ನು ಓಡಿಸ್ತಾರೆ, ದಿಬ್ಬಣಕ್ಕೆ ರೇಸ್ ಕುದುರೆಯನ್ನು ತಂದು ಹಾಕ್ತಾರೆ. ಎರಡು ಕಡೆ ಇಲ್ದಿದ್ದಾಗ ಕುಂಟು ಕುದುರೆಯನ್ನು ಬಳಸ್ಕೋತಾರೆ. ನಮ್ಮಲ್ಲಿ ಈ ರೀತಿಯ ಸಂಸ್ಕೃತಿ ಇದೆ ಅಂತ ಹೇಳ್ತಾರೆ. ಅಲ್ಲ ರೀ, ಕಳೆದ 20 ವರ್ಷದಿಂದ ನೀವು ನಿಮ್ಮ ತಾಯಿ ಕಾಂಗ್ರೆಸ್ಸನ್ನು ನಡೆಸ್ಕೊಂಡು ಹೋಗ್ತಾ ಇರೋದು. ಕುದುರೆಯನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ನೋಡ್ಕೊಳ್ಳೋದು ಯಾರು? ಇದೇ ರಾಹುಲ್ ಗಾಂಧಿಯನ್ನು ನೋಡ್ಕೊಳ್ಳೋದು. ಅವ್ರಿಗೆ ಇನ್ನೊಬ್ಬರ ಮೇಲೆ ಆರೋಪಿಸಲಿಕ್ಕೆ ಅಲ್ಲಿ ಯಾರಿದ್ದಾರೆ? ಈತನೇ ದಿಬ್ಬಣದಲ್ಲಿ ರೇಸ್ ಕುದುರೆಯನ್ನು ಬಿಡ್ತಾರೆ, ರೇಸ್ನಲ್ಲಿ ದಿಬ್ಬಣದ ಕುದುರೆಯನ್ನು ಬಿಡ್ತಾರೆ, ಇಡೀ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಮುತ್ಯಾನಂತ ಕುಂಟು ಕುದುರೆಯನ್ನು ಬಿಡ್ತಾರೆ. ರಾಹುಲ್ ಗಾಂಧಿಗೆ ತನ್ನ ಪಕ್ಷದಲ್ಲಿಯೇ ಕತ್ತೆಗಳಿದ್ದಾವೆ, ಕುದುರೆಗಳು ಯಾವುವನ್ನು ಕದುರೆಗಳನ್ನಾಗಿ ಉಳಿಸ್ಕೊಂಡಿಲ್ಲ, ಅವುಗಳೆಲ್ಲ ಕತ್ತೆಗಳಾಗಿ ಮಾರ್ಪಾಡುಗೊಂಡಿದ್ದಾವೆ ಅನ್ನುವಂಥ ಸತ್ಯವೇ ಗೊತ್ತಿಲ್ಲ. ಏಕೆಂದರೆ ಕತ್ತೆಗೆ ಮಾತ್ರ ಕತ್ತೆ ಜೀವನ ಗೊತ್ತಿರುತ್ತೆ, ಕುದುರೆಯ ಬಗ್ಗೆ ಅದಕ್ಕೆ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ.